ಈ ಹೊಡೆದಾಟ ಬಡದಾಟ ಅದಕ್ಕೂ ಒಂದು ಕಾರಣ ಇದೆ. ಇಲ್ಲಿ ಕೆಲವು ಸಿನಿಮಾಸ್ ನಂದೇ ಆಗಿರ್ಲಿ, ರೀಸನ್ ಇಲ್ಲದೆ ಫೈಟ್ ಇರೋದು, ಅಂದ್ರೆ ಫೈಟ್ ಇದ್ರೆ ಬಿಸ್ನೆಸ್ ಆಗುತ್ತೆ, ಈ ಕೆಲವೆಲ್ಲ ಇತ್ತಲ್ಲ ಹಿಂದೆ ಬಿಸ್ನೆಸ್ ಆಗುತ್ತೆ. ಕತೆ ಒಳಗೆ ಫೈಟ್ಗಳು ಬರುತ್ತೆ ಹೊರತು ಫೈಟ್ಗೋಸ್ಕರ ಕತೆ ಅಲ್ಲ ಇದು. ಕತೆ ಪೂರಕವಾಗಿದೆ. ಕತೆ ಪೂರಕವಾಗಿ ಆ ಒಂದು ಮಹಾದೇವ ಆ ಕ್ಯಾರೆಕ್ಟರ್ ಆಗ್ಲಿ, ಅವನು ಯಾಕೆ ಫೈಟ್ ಮಾಡ್ತಾನೆ ಅವೆಲ್ಲ ಬಂದು ಒಂದು ರೀಸನ್ ಇದೆ. ಎಲ್ಲದಕ್ಕೂ ಒಂದು ಕಾರಣ ಅನ್ನೋದಿದೆ. ಈಗ ಅಳ್ತಾನೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ, ಬಲವಾದ ಕಾರಣ ಇದೆ. ಅಂಡ್ ನಾನು ಫೈಟ್ ಮಾಡ್ತೀನಿ ಅಂದ ತಕ್ಷಣ 4 ನಿಮಿಷ 5 ನಿಮಿಷ ಎಲ್ಲೂ ಫೈಟ್ ಇಲ್ಲ, ಅಯ್ಯೋ ಸಾಕಪ್ಪ ಅನ್ನೋ ಅಷ್ಟರಲ್ಲಿ ಎಲ್ಲೂ ಫೈಟ್ ಇಲ್ಲ. ಅಂಡ್ ಇನ್ನೊಂದು ಹೇಳಬೇಕು ನಿಮ್ಗೆ, ಎಲ್ಲೋ ವಿನೋದ್ ಪ್ರಭಾಕರ್ ಅಂದ ತಕ್ಷಣ ಮತ್ತೆ ಡೈಲಾಗ್ಗಳಾಗ್ಲಿ ಅಥವಾ ಎಲ್ಲೂ ಇಲ್ಲ. ಇಡೀ ಸಿನಿಮಾದಲ್ಲಿ ಒಂದು 2.5 ಇಂದ 3 ನಿಮಿಷ ಅಷ್ಟೇ ಇಡೀ ಸಿನಿಮಾ ಮಾದೇವ ಮಾತಾಡಿರೋದು. ಅಂದ್ರೆ ಎಲ್ಲಾನು, ಯಾಕಂದ್ರೆ ನನ್ಗೂ ಶ್ರುತಿಯಮ್ಮ ಅವ್ರಿಗೂ ಅಂಡ್ ಸೊನಾಲ್ ಅವ್ರಿಗೂ ಕಾಂಬಿನೇಷನ್, ಎಲ್ರಿಗೂ ಕಾಂಬಿನೇಷನ್ ಇದ್ರು ಆಪೋಸಿಟ್ ಅಲ್ಲಿ ಇರೋರೇ ಮಾತಾಡಿರ್ತಾರೆ. ಈತ ಬಂದು ಎಷ್ಟಾಗುತ್ತೆ ಅಷ್ಟು ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡಿ, ಅಥವಾ ಯಾವುದೋ ಒಂದು ಭಾವನೆಗಳು, ಆ ಭಾವನೆಗಳೆಲ್ಲ ಬಂದು ಕಣ್ಣಿನ ಮೂಲಕನೇ ಅವನು ಹೊರಗಡೆ ತಂದಿರ್ತಾನೆ ಹೊರತು ಮಾತಿನ ಮೂಲಕ ಅದು ಬಹಳ ಕಮ್ಮಿನೇ.